ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರ ಕೊಡುಗೆ ತುಂಬಾ ಮಹತ್ವದ್ದಾಗಿದೆ. ಉಡುಪಿ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಜಿಲ್ಲೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವುದು ನಾವೆಲ್ಲ ಹೆಮ್ಮೆ ಪಡಬೇಕು ಎಂದು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಹೇಳಿದರು. ಉಡುಪಿಯ ಆದರ್ಶ ಚಾರಿಟಬಲ್ ಟ್ರಸ್ಟ್, ಶ್ರೀ ಆದರ್ಶ ಕಾಲೇಜ್ ಆಫ್ ನರ್ಸಿಂಗ್, ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಸೈನ್ಸ್, ಆದರ್ಶ ಪ್ಯಾರಾಮೆಡಿಕಲ್ ಕಾಲೇಜು, ಆದರ್ಶ ಆಸ್ಪತ್ರೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಭಾನುವಾರ ಅಲೆಯೂರು ಕೆಂಪತೂರು ರಸ್ತೆಯ ಆದರ್ಶ ಸಮೂಹ ವಿದ್ಯಾಸಂಸ್ಥೆಯ ಸಂಕೀರ್ಣದಲ್ಲಿ ಹಮ್ಮಿಕೊಳ್ಳಲಾದ ಉಡುಪಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಬಳಿಕ ಮಾತನಾಡಿದ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಈ ಜಗತ್ತಿನ ಜ್ಞಾನಕ್ಕಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ. ಈ ಭೂಮಿಯಲ್ಲಿ ಜ್ಞಾನವೂ ಆಗಿದೆ. ಓದು ಜ್ಞಾನವನ್ನು ಮೂಡಿಸಬೇಕು ಎಂದರು. ಮುಖ್ಯ ಅತಿಥಿಗಳಾದ ಮಾಜಿ ಸಚಿವರ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ಮನೆಯ ಪೋಷಕರು ಶಿಕ್ಷಣವನ್ನು ಕಷ್ಟಪಟ್ಟು ನೀಡಿದಾಗ ಉತ್ತಮ ಸ್ಥಾನಕ್ಕೆ ಏರಲು ಸಾಧ್ಯ ಎನ್ನುವುದು ಉದಾಹರಣೆ. ಡಾಕ್ಟರ್ ಜಿಎನ್ ಚಂದ್ರಶೇಖರ್ ಅವರು ಮಾದರಿ ವ್ಯಕ್ತಿತ್ವ. ಜಿಲ್ಲೆಯ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆ ಅಭಿವೃದ್ಧಿ ಕಾಣಲು ಶಿಕ್ಷಕರ ಪಾತ್ರ ಮುಖ್ಯ ಕಾರಣ ಎಂದರು. ಇದೇ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ವಿಭಾಗ, ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗ, ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದಿಂದ 37 ಮಂದಿ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಉಡುಪಿ ಎಪಿ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೆಗ್ಡೆ, ಆದರ್ಶ ಚಾರಿಟಬಲ್ ಟ್ರಸ್ಟ್, ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಜಿಎನ್ ಚಂದ್ರಶೇಖರ್, ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ವಿಮಲಾ ಚಂದ್ರಶೇಖರ್, ಆದರ್ಶ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಸುದೀನಾ, ಆದರ್ಶ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರವಿಕುಮಾರ್ ಟಿಎನ್ ಮತ್ತಿತರ ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು.
ಪ್ರತಿಯೊಬ್ಬ ಶಿಕ್ಷಕರ ಯೋಗದಾನ ತುಂಬಾ ಮಹತ್ವವಾದದ್ದು. ಅದರ ರಿಸಲ್ಟ್ ಉಡುಪಿ ಜಿಲ್ಲೆ ಇಸ್ ಆನ್ ಟಾಪ್ ಇನ್ SSLC and PUC. ಸೊ ಪ್ರತಿಯೊಬ್ಬರದು ಯೋಗದಾನ ಇದೆ. ನಾವೆಲ್ಲರೂ ಇದನ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಏನು ಮೌಲ್ಯಗಳಿತ್ತು ಅದನ್ನೆಲ್ಲ ಇಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದೀರಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದು ಇದು ಒಂದು ಒಳ್ಳೆಯ ಪ್ರೂಫ್ ಕೂಡ, ಎಕ್ಸಾಂಪಲ್ ಕೂಡ. ಸೊ ಇನ್ನೂ ಈ ತರ ಗಟ್ಟಿ ಮಾಡೋಣ. ಮತ್ತೆ ಶಿಕ್ಷಕರದ್ದು ಯೋಗದಾನ ಏನು, ಮಕ್ಕಳಿಗೆ ಪ್ರೀತಿಯಿಂದ ಅಕ್ಕರೆಯಿಂದ ಪ್ರತಿಯೊಂದು ಮಗುವಿಗೆ ಇರುವಂತಹ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಶಿಕ್ಷಣ ನೀಡುವಂಥದ್ದು, ಇವತ್ತಿನ ಕಾಲದಲ್ಲಿ ಆ ಒಂದು ಸೆನ್ಸಿಟಿವಿಟಿನಲ್ಲಿ ಟೀಚ್ ಮಾಡುವಂಥದ್ದು ಬಹಳ ಮಹತ್ವವಾದದ್ದು. ನೀವೆಲ್ಲ ಬಹಳ ಚೆನ್ನಾಗಿ ಮಾಡ್ತಿದ್ದೀರಾ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು, ಸಾಕ್ಷಿಗಳು ಇದೆ. ಇವತ್ತು ವ್ಯಾಲ್ಯೂಸ್ ದಟ್ ವಿ ನೀಡ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಇಂಡಿಯಾ, ಈ ಸಾಮರಸ್ಯದ ಬದುಕಿನ ಮನುಷ್ಯನ ಅಣಿಗೊಳಿಸಬೇಕು. ಶಿಕ್ಷಣ ಬದುಕಿನ ಏರುಗಟ್ಟನ್ನು ಫಲಿಸಬೇಕು. ಆ ಒಂದು ಪುಣ್ಯ ಕಾರ್ಯವನ್ನು ನೀವೆಲ್ಲ ಮಾಡ್ತಾ ಇದ್ದೀವಿ. ನಾನು ಅತ್ಯಂತ ಪೂಜಿಸುವ, ಗೌರವಿಸುವ ಒಂದು ವರ್ಗ ಅಂತ ಶಿಕ್ಷಕ ವರ್ಗ. ನಾವು ಮಾಡಬೇಕಾದ ಕೆಲಸ ಹಾಗೂ ಪರೀಕ್ಷೆ ಸೋತಿದ್ದಲ್ಲ, ಬದುಕಲ್ಲಿ ಸೋಲ್ಬಾರ್ದು. ಬದುಕಲ್ಲಿ ಗೆಲ್ಬೇಕಾದ್ರೆ ಆ ನೈತಿಕ ಮೌಲ್ಯಗಳನ್ನು ನಾವು ಕಟ್ಟಿಕೊಳ್ಬೇಕು. ಈ ಮೆಟೀರಿಯಲಿಸ್ಟಿಕ್ ಜಗತ್ತಿಗೆ ಆ ಮಗು ಜಾರದಾಗೆ ನಾವು ಉಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಣ್ಣ ವಯಸ್ಸಿನ ನಾವು ಎಲ್ಲೊಂದು ಕಡೆ ಡಿಗ್ರಿ ಕೊಡ್ತಾ ಇದ್ದೀವಿ, ಅದು ಸಂಸ್ಕಾರ ಕೊಡಲು ಸೋಡ್ತಾ ಇದ್ದೀವಿ. ಅದನ್ನು ಮನಗಂಡು ನಾವು ಒಂದು 16 ಶಾಲೆಗಳಲ್ಲಿ 1680 ಮಕ್ಕಳಿಗೆ ಯಕ್ಷ ಶಿಕ್ಷಣ ಕೊಡಿಸ್ತಾ ಇದ್ದೀವಿ. ನಾನು ಒಂದು 12 ವರ್ಷಗಳ ಹಿಂದೆ ಚೈನಾಕ್ಕೆ ಹೋಗಿದ್ದೆ. ನಾವು ಒಂದು ಅದ್ಭುತ ಜಿಮ್ನಾಸ್ಟಿಕ್ ಪ್ರದರ್ಶನ. ಕರ್ತವ್ಯ ಏನು, ಅವರು ನಮ್ಮ ದೇಶದ ಉತ್ತಮ ಪ್ರಜೆ ಹೇಗೆ ಆಗಬೇಕು, ಅವರ ಎಂಪ್ಲಾಯಬಿಲಿಟಿ ಮತ್ತೆ ಸ್ಕಿಲ್ಸ್ ಅನ್ನು ನಾವು ಇಂಪ್ರೂವ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಅತ್ಯಂತ ಶ್ರೇಷ್ಠವಾದ ಈ ದಿನ ನಮಗೆ ಅಂತ ಹೇಳಿದ್ರೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ನಮ್ಮ ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಪತಿಗಳಾಗಿದ್ದಂಥ ಇವರೊಂದು ಉತ್ತಮ ಅವರ ಸ್ಮರಣೀಯತೆಯನ್ನು ನಾವು ಅವರ ಸ್ಮರಣೆಯನ್ನು ಮಾಡ್ತಾ ಈ ದಿನ ನಾವು ಆಚರಿಸ್ತಾ ಇದ್ದೇವೆ. ಸೊ ನೀವು ನಾವು ವೇದಿಕೆಯಲ್ಲಿ ಎಲ್ಲರೂ ನಾವು ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಒಬ್ಬರು ಶಿಕ್ಷಕರು ಕಾರಣರಾಗಿದ್ದಾರೆ. ಸೊ ಎಲ್ಲ ಶಿಕ್ಷಕ ಮಾನ್ಯರಿಗೆ ನಾವು ಗೌರವಾರ್ಪಣೆ ಮಾಡ್ಕೋತೇವೆ. ಶಿಕ್ಷಕ ವೃತ್ತಿಯಲ್ಲಿ ಬರುವಂಥ ಮಂತ್ಲಿ ಇನ್ಕಮ್ ಅಷ್ಟೇ ಇರುತ್ತೆ. ಅದೇ ನೀವು ಒಬ್ಬ ಶಿಕ್ಷಕನಿಗೆ, ಒಬ್ಬ ವಿದ್ಯಾರ್ಥಿಗೆ ಹೆಚ್ಚಿಗೆ ಕಲಿಸಿದ್ರೆ ನಿಮಗೆ ಅಡಿಷನಲ್ ಪೇಮೆಂಟ್ ಬರುತ್ತಂತೇನಿಲ್ಲ, ಒಂದು ತಾಸು ಹೆಚ್ಚಿಗೆ ಕಲಿಸಿದ್ರೆ ಅಡಿಷನಲ್ ಪೇಮೆಂಟ್ ಬರುತ್ತಂತೇನಿಲ್ಲ. ಆದರೂ ಕೂಡ ಶಿಕ್ಷಕನ ಮನಸ್ಥಿತಿ ಏನಿರುತ್ತಂದ್ರೆ, ನನ್ನ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಲಿ, ನನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯೆಯನ್ನ ಕೊಡ್ಲಿ ಅನ್ನುವಂಥ ಮನಸ್ಥಿತಿ ಇರ್ತದೆ. ಇದು ನಮ್ಮ ಶಿಕ್ಷಕರಿಗಿರುವಂತಹ ಮನಸ್ಥಿತಿ. ಇನ್ನೊಂದು ವೃತ್ತಿ ಇದೆ, ವೈದ್ಯ ವೃತ್ತಿ. ಮತ್ತು ಇವರ ಸಹೋದರರಿಗೆ ಕೂಡ ಉತ್ತಮ ಶಿಕ್ಷಣ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಶಿಕ್ಷಣ ಪಡೆದಾಗ ಯಾವ ಮಟ್ಟಕ್ಕೆ ಯಾರಾದ್ರೂ ಏರ್ಬೋದು ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ ಇದ್ರೆ ಅದು ಡಾಕ್ಟರ್ ಚಂದ್ರಶೇಖರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಅಭಿವೃದ್ಧಿಯಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಇಷ್ಟು ಮುಂದಕ್ಕೆ ಬರಬೇಕಿದ್ರೆ ಉಡುಪಿ ಜಿಲ್ಲೆಯ ಶಿಕ್ಷಕರು ಇದಕ್ಕೆ ಮುಖ್ಯವಾಗಿ ಕಾರಣಕರ್ತರು ಇರ್ತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತೇನೆ. ಶಿಕ್ಷಕರ ಒಂದು ತ್ಯಾಗಮಯವಾಗಿರ್ತಕ್ಕಂಥ, ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಒಂದು ಅವರ ಮನೋಭಾವ ಏನಿದೆ, ಮಕ್ಕಳನ್ನ ತೀಡುವಂತ, ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಎಷ್ಟೋ ದೊಡ್ಡ ವಿಜ್ಞಾನಿ ಆಗಿರ್ಬೋದು, ಅವ ಸೇರ್ಬೇಕನ್ನೋದು 1ನೇ ಕ್ಲಾಸಿಗೆ.
ಅವ್ 1ನೇ ಕ್ಲಾಸಿಗೆ ಸೇರ್ಬೇಕು, ಶಿಕ್ಷಕರ ಹತ್ರ ಶಿಕ್ಷಣ ಪಡಿಬೇಕು. ಅವ್ ಮತ್ತೆ ಎಷ್ಟು ದೊಡ್ಡ ಜನ ಬೇಕಿದ್ರೆ ಆಗ್ಲಿ, ಮೊದ್ಲು ಪೆಟ್ಟು ಕೊಡುವ ಶಿಕ್ಷಕರಿದ್ರೆ ಪೆಟ್ಟು ಕೂಡ ತಿನ್ಬೇಕಾಗ್ತದೆ. ಆ ಮುಗ್ಧ ಮಕ್ಕಳಲ್ಲಿ ಇರ್ತಕ್ಕಂಥದ್ದನ್ನ ಅವರನ್ನ ಇವತ್ತು ದೇಶದ ಉತ್ತಮ ಪ್ರಜೆಗಳಾಗಿ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ